ಅಣ್ಣ ನೀನು ಕೂಡನ ಏನು ಮಾತಾಡಲ್ವಾ? ಏನ್ ಮಾತಾಡ್ಬೇಕು? ನೀನ್ ನಿನಗೆ ಇಷ್ಟ ಬಂದಂಗೆ ಹೋಗ್ತಾ ಇರ್ತೀಯ. ಎಲ್ಲ ಆದ್ಮೇಲೆ ಏನು ಅಂತ ಮಾತಾಡೋದು? ನೀನು ಕೂಡ ನಾನು ಮಾಡಿದ್ದನ್ನ ತಪ್ಪು ಅಂತಿದ್ಯಾ? ಇಲ್ಲಿಗ ತಪ್ಪು ಒಪ್ಪು ಬಗ್ಗೆ ಮಾತಾಡ್ತಿಲ್ಲ ಕಣೋ. ಎಮೋಷನ್ಸ್ ಫೀಲಿಂಗ್ ಅರ್ಥ ಮಾಡ್ಕೋಬೇಕು. ಚೈತ್ರ ಅವ್ರ ಬಗ್ಗೆ ನಿನ್ಗಿಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಯಾಕಂದ್ರೆ ನೀನಿಲ್ಲಿ ಕೇವಲ ನನ್ನ ಡಿಸಿಷನ್ ಮಾತ್ರ ಬ್ರೇಕ್ ಮಾಡಲಿಲ್ಲ, ಅಮ್ಮನ ಒಪಿನಿಯನ್ ಕೂಡ ಬ್ರೇಕ್ ಮಾಡಿದ್ಯಾ. ಅಣ್ಣ, ಯು ಹ್ಯಾವ್ ಮಿಸ್ಟೇಕನ್. ಸೀತಾರತ್ನ ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್. ಅವರಂತ ವ್ಯಕ್ತಿಗೆ ಹೆಲ್ಪ್ ಮಾಡಬೇಕು ಅನ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಆ ಸೀತಾರತ್ನಂಗೆ ನೀನ್ ಕಂಡಕ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ಯಾ? ಅವಳು ಅಷ್ಟೊಂದು ಒಳ್ಳೆಯವಳಾಗಿದ್ದಿದ್ರೆ ಅವಳು ಮಾಡಿರೋ ಅಡುಗೆನಲ್ಲಿ ವಿಷ ಇರ್ತಾ ಇರ್ಲಿಲ್ಲ. ರಿಪೋರ್ಟ್ಸ್ ಅಲ್ಲಿ ರ್ಯಾಟ್ ಪಾಯ್ಸನ್ ಅಂತ ಬಂದಿದೆ. ಅಂದ್ರೆ ಇಲಿ ಪಾಷಾಣ ಬೆರೆಸಿದಾರಂತೆ. ಯಾರು ಕಲ್ಸಿದ್ದು ಮತ್ತೆ ಆ ಇಲಿ ಪಾಷಾಣನ? ಸೀತಾರತ್ನ ಅಷ್ಟು ಒಳ್ಳೆಯವಳಾಗಿದ್ರೆ ಆ ರ್ಯಾಟ್ ಪಾಯ್ಸನ್ ಅವಳ ಅಡುಗೆಗೆ ಹೇಗ್ ಬರ್ತಾ ಇತ್ತು? ಕಡೆ ಪಕ್ಷ ಬೇರೆ ಯಾರು ಅಡುಗೆ ಮಾಡೋ ಜಾಗಕ್ಕೆ ಹೋಗ್ಲೇ ಇಲ್ಲ, ಬರೀ ಅವಳ ಕಡೆಯವರೇ ಅಲ್ಲಿದ್ದಿದ್ದು. ಹಾಗಿರುವಾಗ ಅವ್ರು ಮಾಡಿರೋ ಅಡುಗೆನಲ್ಲಿ ವಿಷ ಹೇಗ್ ಬಂತು? ಅದೇನೇ ಅತ್ತೆ, ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ ತಾನೆ. ಅವರೇ ಬೆರೆಸಿದ್ರು, ಬೇರೆ ಯಾರೋ ಬೆರೆಸಿದ್ರು, ಇದನ್ನ ತಿಳ್ಕೊಳ್ದೇನೆ ಅದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲದೆ ನಾವು ಅವ್ರ ಮೇಲೆ ತಪ್ಪು ಹೊರಿಸೋದು ತಪ್ಪು ಅಂತ ಹೇಳ್ತಿದ್ದೀನಿ. ಅದಕ್ಕೆ ಅಲ್ವಾ ಅತ್ತೆ ಪೊಲೀಸರ ಹೆಲ್ಪ್ ತಗೊಂಡಿದ್ದು. ಅವ್ರು ಎನ್ಕ್ವೈರಿ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಾರೆ. ಅವ್ರ ಪ್ರೋಸೆಸ್ ಅವ್ರು ಕಂಪ್ಲೀಟ್ ಮಾಡಕ್ ಬಿಡದೆ ನೀನ್ ಯಾಕೆ ಹೋಗಿ ಕೇಸ್ನ ವಾಪಸ್ ತಗೊಂಡೆ? ಸರಿ ವಿರಾಜ್, ಆಗಿದ್ದೆಲ್ಲ ಆಗೋಯ್ತಿವಾಗ. ಆದ್ರೆ ಮಾಡಿರೋ ತಪ್ಪನ್ನು ಕ್ಷಮಿಸ್ಬೇಕು ಅಂದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಹಲೋ ಅತ್ತೆ, ನಾನು ಯಾವ ತಪ್ಪು ಮಾಡಿಲ್ಲ. ಹಾಗೆ ಇಲ್ಲಿ ಯಾರ ಹತ್ರನೂ ಕ್ಷಮೆ ಕೇಳಕ್ಕೂ ನಾನು ಬಂದಿಲ್ಲ. ವಿರಾಜ್, ಅತ್ತೆ ಹತ್ರ ಆ ರೀತಿ ಮಾತಾಡ್ತಾರ? ಏನಾಗಿದೆ ನಿನಗೆ? ಒಂದೇ ಸರಿ ಯಾಕಿಂಗ್ ಬದಲಾದೆ? ಪರವಾಗಿಲ್ಲ ಅಣ್ಣ, ಒಂದ್ ವಿಷಯ ಇವನಿಗೆ ಹೇಳ್ಬೇಕಿತ್ತು. ವಿರಾಜ್, ನಿನಗೆ ನಿಮ್ಮ ಅಮ್ಮನ ಮೇಲೆ ಪ್ರೀತಿ ಇದ್ರೆ, ನಿಮ್ಮ ಅಣ್ಣನ ನಿರ್ಧಾರದ ಮೇಲೆ ನಿನಗೆ ಗೌರವ ಇದ್ರೆ, ಈ ಫ್ಯಾಮಿಲಿ ಮರ್ಯಾದೆ ಬಗ್ಗೆ ನೀನು ಯೋಚಿಸ್ತೀಯಾ ಅಂದ್ರೆ ಇಲ್ಲಿಂದ ಸ್ಟ್ರೈಟ್ ಆಗಿ ಹೋಗಿ ಎಲ್ಲಿ ಯಾವ ಸ್ಟೇಷನ್ ಅಲ್ಲಿ ನೀನು ಸೀತಾರತ್ನನ್ ಮೇಲೆ ಹಾಕಿರೋ ಕೇಸನ್ನ ವಾಪಸ್ ತಗೊಂಡ್ಯೋ ಅದೇ ಸ್ಟೇಷನ್ಗೆ ಹೋಗಿ ಜೊತೆಲೇ ಇದ್ದು ಮತ್ತೆ ಆ ಸೀತಾರತ್ನನ್ ಮೇಲೆ ಕೇಸ್ ಹಾಕ್ಸಿ ಅವಳು ಮತ್ತೆ ಅರೆಸ್ಟ್ ಆಗೋ ಥರ ಮಾಡಬೇಕು. ಅವಾಗ ಮಾತ್ರ ನೀನ್ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಂಡ ಹಾಗಾಗತ್ತೆ. ಹೋಗು ವಿರಾಜ್. ನಾನು ಹೋಗಲ್ಲ.
ಯಾಕೆ ಹೋಗಲ್ಲ? ನಾನು ಹೋಗಲ್ಲ, ಇದೇ ಫೈನಲ್. ಅದೇ ಯಾಕೆ ಹೋಗಲ್ಲ? ಆ ವಿಷಯ ನಾನು ಹೇಳ್ತೀನಿ. ವಿರಾಜ್ಗೆ ಸೀತಾರತ್ನ ಅವ್ರನ್ನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಬರೋಕ್ಕೆ ನಾನೇ ಹೇಳಿದ್ದು. ನಾನು ಹೇಳಿರೋ ಕೆಲಸನೇ ಅವ್ನು ಮಾಡಿದ್ದು. ಅವನಿಗೇನಾದರೂ ಹೇಳೋಕ್ಕೆ ಮುಂಚೆ ನನಗೆ ಮೊದಲು ಹೇಳಿ. ನಮಗೇನಾದರೂ ತೊಂದರೆ ಬಂದಾಗ ಆವೇಶದಲ್ಲಿ ಯೋಚನೆ ಮಾಡೋದು ಬಿಟ್ಟು ನಿರ್ಧಾರ ತಗೋತೀವಿ. ಆದರೆ ಸಮಾಧಾನದಿಂದ ಯೋಚನೆ ಮಾಡಿದ್ರೆ ಸರಿಯಾಗಿ ನಿರ್ಧಾರ ಮಾಡ್ಬೋದು. ಹಾಗೆ ನಿರ್ಧಾರ ಮಾಡಿನೇ ನಾನು ವಿರಾಜ್ನ ಹೋಗು ಅಂತ ಹೇಳಿದ್ದು. ಇಲ್ಲೆಲ್ಲರಿಗೂ ಅಮ್ಮ ಹೇಳಿದ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಆದ್ರೂ ಅಣ್ಣ, ನಾನು ಫಸ್ಟ್ ಪ್ರಯಾರಿಟಿ ಕೊಡೋದು ನಮ್ಮ ಫ್ಯಾಮಿಲಿಗೆ. ನೀನೇ ಹೇಳ್ಕೊಟ್ಟಿದ್ದು, ನಾನು ಅದನ್ನು ಮರೆಯಲ್ಲ. ಬನ್ನಿ ಮಾಮ್. ತುಂಬ ಥ್ಯಾಂಕ್ಸ್ ಮಾಮ್, ಸರಿಯಾದ ಟೈಮಿಗೆ ಬಂದು ಸೇವ್ ಮಾಡಿದೆ. ನೀನು ನನ್ನ ಬಂದು ಕೇಳಿದ್ರು ಸೀತಾರತ್ನ ಅವ್ರನ್ನ ಬಿಡಿಸು ಅಂತಾನೆ ಹೇಳ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದೆಯಾ ವಿರಾಜ್? ನಥಿಂಗ್ ಮಾಮ್, ಬಾ ನೀನು ರೆಸ್ಟ್ ತಗೋ. ನನ್ನ ಆಂಟಿನ ಹೊರಗೆ ಕರ್ಕೊಂಡು ಬಂದಿರೋ ನ್ಯೂಸ್ ಗೊತ್ತಾಗಿರುತ್ತೆ, ಅದಕ್ಕೆ ಕಾಲ್ ಮಾಡಿರ್ತಾರೆ. ಅಕ್ಕ, ಯಾಕೆ ಹೀಗಿದ್ಯಾ? ಏನು ಇಲ್ಲ ಬಿಡು. ಸೀತಾರತ್ನ ಅವ್ರ ಮನೆಗೆ ಬಂದಾಯ್ತಲ್ವಾ, ಮತ್ ಯಾಕೆ ಹೀಗಿದ್ಯಾ? ನನ್ನ ಅಮ್ಮನ ಬಗ್ಗೆ ಚಿಂತಿಸ್ತಿಲ್ವೇ? ಮತ್ ಏನಕ್ಕೆ? ಏನ್ ಯೋಚನೆ ಮಾಡ್ತಿದ್ಯಾ? ವಿರಾಜ್ ಬಗ್ಗೆ. ನನ್ ರಾಕ್ ಸ್ಟಾರ್ ಬಗ್ಗೆನಾ? ಯಾಕೆ? ಅಮ್ಮನ ವಿರಾಜ್ ರಿಲೀಸ್ ಮಾಡಿಸ್ತಾ ಅಲ್ವಾ, ಅದು ಅವ್ರ ಮನೇಲಿ ಗೊತ್ತಾಗ್ಬಿಟ್ಟಿದೆ. ಹಂಸ ಮೇಡಮ್ಗೆ ಅಮ್ಮನ್ನ ರಿಲೀಸ್ ಮಾಡಿಸೋದು ಇಷ್ಟ ಇಲ್ಲ. ಆದ್ರೆ ಪೊಲೀಸ್ ಹತ್ರ ಹೋಗಿದ್ದ ಅವರೇ ಅಲ್ವಾ? ಹೌದು. ಈಗ ಅವ್ರ ಮಾತನ್ನೇ ಮೀರಿ ವಿರಾಜ್ ಕೇಸ್ ವಾಪಸ್ ತಗೊಂಡಿದ್ದಾನಲ್ಲ, ಅದಕ್ಕೆ ಹಂಸ ಮೇಡಮ್ ವಿರಾಜ್ಗೆ ಎಷ್ಟು ಹಿಂಸೆ ಕೊಡ್ತಿರ್ತಾರೋ ಏನೋ. ಹಾ, ಆ ಹಂಸ ಕೊಡೋ ಚಿತ್ರ ಹಿಂಸೆ ನಾರ್ಮಲ್ ಆಗಿರಲ್ಲ. ಅದೇ ನನಗ್ ತುಂಬಾ ಟೆನ್ಷನ್ ಆಗ್ತಿದೆ ಮಾಹಿ. ಬಟ್ ಡೋಂಟ್ ವರಿ ಅಕ್ಕ, ಅಂತ ಹಂಸ ಎಲ್ಲ ಎಷ್ಟೇ ಹಿಂಸೆ ಕೊಟ್ರು ಬುದ್ಧಿ ಉಪಯೋಗಿಸಿ ತಪ್ಪಿಸ್ಕೋಬಹುದು ನನ್ ರಾಕ್ ಸ್ಟಾರ್. ಬಿಕಾಸ್ ಮಾತಲ್ಲೇ ಮೆಸ್ಮರೈಸ್ ಮಾಡೋದ್ರಲ್ಲಿ ವಿರಾಜ್ ನಂಬರ್ 1. ಹಾಗೆ ಈ ಹಂಸನ ಹೇಗಾದ್ರೂ ಮ್ಯಾನೇಜ್ ಮಾಡ್ತಾನೆ ಬಿಡು. ಅದ್ ಹಾಗಲ್ಲ, ನಡೆದಿದ್ರಲ್ಲಿ ನಮ್ ತಪ್ಪೇನೂ ಇರ್ಲಿಲ್ಲ, ಅದಕ್ಕೆ ಪೊಲೀಸ್ ಅವರು ನನ್ನ ಬಿಟ್ಬಿಟ್ರು. ಅದ್ ಹಾಗಲ್ಲ, ನೀವ್ ಹಾಗನ್ಬೇಡಿ. ಹೇಗಾದ್ರೂ ನಿಮ್ ಕ್ಯಾಟ್ರಿಂಗ್ ನಾವ್ ಚೆನ್ನಾಗೇ ಮಾಡ್ತೀವಿ. ಹಲೋ, ಏನಾಯ್ತಮ್ಮ? ನಾವ್ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಈ ಜಗತ್ತು ಅದನ್ನ ಒಪ್ಕೊಳ್ಳೋದಿಲ್ಲ.
ಅದರಲ್ಲಿ ನಮ್ಮ ತಪ್ಪು ಏನೂ ಇಲ್ದಿದ್ರು ಯಾರೋ ನಮ್ಮ ಮೇಲೆ ಅಪವಾದ ಹೊರಿಸಿದ್ರೆ ಅದು ಮಾತ್ರ ಆ ಮಾತು ಮಾತ್ರ ಎಲ್ಲ ಕಡೆ ಹರಡೋಗತ್ತೆ. ಆ ಫುಡ್ ಪಾಯ್ಸನ್ ವಿಷಯನೇನಮ್ಮ? ಹೌದಮ್ಮ, ಒಂದು ಆರೋಪದಿಂದ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದ 3 ಕ್ಯಾಟ್ರಿಂಗು ಕ್ಯಾನ್ಸಲ್ ಆಗೋಯ್ತು. ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಸೇಟು ಕೊಡಬೇಕಾಗಿರೋ ಬಾಕಿ ಬ್ಯಾಲೆನ್ಸ್ನ ಕೊಟ್ಬಿಡೋಣ ಅನ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಇನ್ನೊಂದಿಷ್ಟು ಸಾಲ ಮಾಡೋ ಥರ ಕಾಣಿಸ್ತಿದೆ. ಅಮ್ಮ, ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಮ್ಗೆಲ್ಲ ಒಳ್ಳೇದೇ ಆಗುತ್ತಮ್ಮ. ಇಲ್ಲಮ್ಮ, ಪರಿಸ್ಥಿತಿ ಇನ್ನೂ ಸ್ವಲ್ಪ ಹೀನಾಯ ಆಗತ್ತೆ ಅಂತ ಅನಿಸ್ತಿದೆ. ಇಲ್ಲಮ್ಮ, ಈ ಥರ ಯಾವತ್ತೂ ಆಗೋದಿಲ್ಲ. ನೋಡಮ್ಮ ಚೈತ್ರ, ಅಮ್ಮನ ಮಡಲು ಉಳಿಬೇಕು ಅಂದ್ರೆ, ನಾವೆಲ್ಲ ಮೊದ್ಲಿನ ಥರ ಆಗ್ಬೇಕು ಅಂದ್ರೆ ಆ ಫುಡ್ ಪಾಯ್ಸನ್ ಯಾರು ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಅವರನ್ನ ಹಿಡಿದು ಒಳಗಡೆ ಹಾಕಿಸ್ದಾಗ ಮಾತ್ರನೇ ನಮ್ಮ ಮೇಲ್ ಬಂದಿರೋ ಆರೋಪ ಹೋಗೋದು. ಅಮ್ಮ, ಖಂಡಿತ ನಿನ್ನನ್ನ ಅಪರಾಧಿ ಮಾಡಿದವರನ್ನ ಹಿಡಿಲೇಬೇಕು ನಾವು. ಅದೆಂತ ಕೆಲ್ಸ? ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮೊಹಿ, ಈ ತರ ದೊಡ್ಡೋರ್ ವಿಷಯದಲ್ಲಿ ಮಧ್ಯಕ್ಕೆ ಬರ್ಬೇಡ್ವೆ ಪ್ಲೀಸ್. ಕೆಲ್ಸ ಮಾಡ್ಬೇಕಾದ್ರೆ ಮಾತ್ರ ನಾನ್ ದೊಡ್ಡೋಳು, ಸಲಹೆ ಕೊಟ್ರೆ ನಾನ್ ಚಿಕ್ಕೋಳು. ಅಮ್ಮ ಚೈತ್ರ, ಮಹಿ ಹೇಳ್ತಾ ಇರೋದು ನಿಜಾನೇ. ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ನಾವೇ ಕಂಪ್ಲೇಂಟ್ ಕೊಡೋಣ. ಪೊಲೀಸರಾದ್ರೆ ತಪ್ಪು ಮಾಡಿದವ್ರ ಚರ್ಮ ಸುಲ್ದು ಪೇಪರ್ ಎಲ್ಲ ನ್ಯೂಸ್ ಎಲ್ಲ ಬರೋ ಹಾಗೆ ಮಾಡ್ತಾರೆ. ಹಾಗಾದ್ರೆ ಈಗ್ಲೇ ಹೋಗಿ ಕೇಸ್ ಹಾಕ್ತೀನಮ್ಮ. ಅಮ್ಮ, ನನ್ ಮಾತ್ ಕೇಳಿ, ಇವಾಗೇನ್ ಬೇಡ. ಯಾಕಕ್ಕ? ಮಹಿ, ನಿನಗೆ ಗೊತ್ತಾಗಲ್ಲ, ಕಿರಿಚ್ಬೇಡ. ನೀನ್ ಒಳಗ್ ಹೋಗು. ಅಕ್ಕ, ಹೋಗು. ಅಮ್ಮ, ನನ್ ಮಾತ್ ಕೇಳಮ್ಮ. ವಿರಾಜ್ ಮತ್ತೆ ನಾನು ಆ ಕೆಲಸ ಮಾಡಿದವ್ರನ್ನ ಹಿಡಿಯೋ ಪ್ರಯತ್ನದಲ್ಲೇ ಇದೀವಿ. ನೀನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಅಲರ್ಟ್ ಆಗೋ ಅವಕಾಶ ಕೂಡ ಇದೆ. ಪ್ಲೀಸ್ ಅಮ್ಮ, ನಾವು ನೋಡ್ಕೋತೀವಿ. ಸರಿನಮ್ಮ, ಆದ್ರೆ ಆದಷ್ಟು ಬೇಗ ಅವ್ರನ್ನ ಹಿಡಿಬೇಕು. ಆಗ್ಲೇ ನಮ್ಗೆ ಕ್ಯಾಟ್ರಿಂಗ್ ಸಿಗೋದು. ಇಲ್ಲ ಅಂದ್ರೆ ತುಂಬಾ ತೊಂದರೆಯಲ್ಲಿ ಸಿಕ್ಕಾಕೋತೀವಿ. ಮಹಿನ ಮಾತಾಡಕ್ ಬಿಡದೆ ಚೈತ್ರ ಯಾಕೆ ತಡೀತಿದ್ದಾಳೆ? ಸೀತಾರತ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ದಾಳ? ವಿರಾಜ್ಗೆ ಸೀತಾರತ್ನ ಅವ್ರನ್ನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಡು ಬರೋಕ್ಕೆ ನಾನೇ ಹೇಳಿದ್ದು. ಆನಂದ್, ಇದು ನಿಜವಾಗ್ಲೂ ನೀನೇನಾ? ಏನಾಯ್ತಮ್ಮ? ನಾನೇನಾದ್ರೂ ಬದಲಾಗಿದ್ದೀನಾ? ಹೌದು ಕಣೋ, ಇವತ್ತು ನೀನು ಯಾಕೋ ಬದಲಾಗಿರೋ ಥರ ಅನ್ನಿಸ್ತಾ ಇತ್ತು. ನಿನ್ನ ಮಾತು ಕೇಳಿಸ್ಕೊಂಡು ಇವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ ಅಂತ ಅನಿಸ್ತು ನನಗೆ. ಆ ಥರ ಎಲ್ಲಿ ಮಾತಾಡ್ದಮ್ಮ? ಯಾವಾಗ ಏನು ಮಾಡಿದ್ರು, ಎಂಥ ಪರಿಸ್ಥಿತಿ ಬಂದರೂ
ವಿರಾಜ್ನ ಸಪೋರ್ಟ್ ಮಾಡಿಕೊಂಡು ವಿರಾಜ್ನ ಯಾರೋ ಏನೋ ಹೇಳ್ದಿರೋ ಹಾಗೆ ನೋಡ್ಕೋತಿದ್ದಿದ್ದು ನೀನು ಇವತ್ತು ವಿರಾಜ್ನ ಎಲ್ರ ಮುಂದೆ ಬೈದೆ. ಎಲ್ರ ಜೊತೆ ಸೇರ್ಕೊಂಡು ತುಂಬ ಪ್ರಶ್ನೆಗಳನ್ನ ಕೇಳಿದೆ. ಇದನ್ನ ನಾನು ಮೊದಲನೇ ಸಲ ನೋಡ್ತಾ ಇರೋದು. ನೀನ್ ಬದಲಾಗಿದೀಯ ಅಂತ ಅನ್ನಿಸ್ತು. ಅಮ್ಮ, ನಾನು ಅವನ್ನ ಆ ರೀತಿ ಕೇಳಿದ್ದು ನಿನ್ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂತ ತಾನೇ? ನನ್ ಮಾತಾ? ವಿರಾಜ್ ಯಾವತ್ತೂ ನನ್ನ ಮಾತನ್ನ ಮೀರೋದಿಲ್ಲ ಆನಂದ್. ಹಾಗಾದ್ರೆ ಮತ್ತೆ ನೀನ್ ಅತ್ತೆ ಹತ್ರ ಹಾಸ್ಪಿಟ್ಲಲ್ಲಿ ಹೇಳಿದ್ಯಂತಲ್ಲ, ಆ ಸೀತಾರತ್ನ ಅವರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ. ಇದೇನು ನಾನು ಹೇಳಿದ್ದು ಅವ್ರನ್ನ ಬಿಟ್ಬಿಡು ಅಂತಲ್ಲ. ಹಂಸ ಯಾಕೆ ಹಾಗೆ ಹೇಳಿದ್ಲು? ಹಂಸಗ್ ನಾನು ಹೇಳಿದ್ದು ಬೇರೆ ಅಂತ ಆನಂದಿಗೆ ಗೊತ್ತಾದ್ರೆ ಮತ್ತೆ ಬೇಜಾರು ಮಾಡ್ಕೋತಾನೆ. ಹೇಳಮ್ಮ, ನಿನ್ ಮಾತನ್ನ ಮೀರಿ ವಿರಾಜ್ ಆ ರೀತಿ ಸೀತಾರತ್ನ ಅವ್ರನ್ನ ರಿಲೀಸ್ ಮಾಡ್ಸೋದು ಸರಿನಾ? ಅದಕ್ಕೆ ನನಗೆ ಸ್ವಲ್ಪ ಕೋಪ ಬಂತು, ಅವನ ಹತ್ರ ಆ ರೀತಿ ಮಾತಾಡ್ದೆ. ಆನಂದ್, ಎಂಥ ಪರಿಸ್ಥಿತಿ ಬಂದ್ರು, ಎಷ್ಟೇ ತೊಂದರೆ ಆದ್ರೂ ಇನ್ಯಾವತ್ತೂ ವಿರಾಜ್ ಜೊತೆ ಆ ಥರ ಮಾತಾಡ್ಬೇಡ ಕಣೋ. ಅಮ್ಮ, ಅವನಿಗೆ ಆ ರೀತಿ ಅಂದಿದ್ದಕ್ಕೆ ನನಗೂ ಬೇಜಾರಿದೆ. ಒಂದ್ ವಿಷಯ ನೆನ್ಪಿಡ್ಕೊ, ನೀವಿಬ್ರು ನಂಗೆ ರಾಮ ಲಕ್ಷ್ಮಣ ಇದ್ದ ಹಾಗೆ. ರಾಮ ಏನ್ ಹೇಳಿದ್ರು ಲಕ್ಷ್ಮಣ ಕಣ್ಮುಚ್ಕೊಂಡು ಪಾಲಿಸ್ತಾನೆ. ಹಾಗೆ ಲಕ್ಷ್ಮಣ ಏನ್ ಮಾಡಿದ್ರು ರಾಮ ಕಣ್ಣಿನ ರೆಪ್ಪೆ ತರ ಲಕ್ಷ್ಮಣನ ಕಾಪಾಡ್ತಾನೆ. ನೀವಿಬ್ರು ಹಾಗೆ ಇರ್ಬೇಕು ಕಣೋ. ಯಾಕೆ ಮಾತು ಬದಲಾಯಿಸಿದ್ಲು? ಆ ಸೀತಾರತ್ನ ಅವ್ರ ಮೇಲೆ ದ್ವೇಷ ತೀರಿಸ್ಕೊಳಕ್ಕೆ ಅನ್ಸತ್ತೆ. ಚೈತ್ರ, ಅಜ್ಜಿ ಹೇಳಿ. ಸೀತಾರತ್ನ ಹತ್ರ ನೀನೇನಾದ್ರೂ ಮುಚ್ಚಿಡ್ತಿದ್ಯಾ? ನಾನೇನ್ ಮುಚ್ಚಿಡ್ತೀನಿ ಅಮ್ಮನ ಹತ್ರ? ಅಂದ್ರೆ ನೀನ್ ಯಾವಾಗ ಏನ್ ಮಾತಾಡಿದ್ರು ತುಂಬಾ ಸ್ಪಷ್ಟವಾಗಿ ಚುರುಕಾಗಿ ಮಾತಾಡ್ತಿದ್ದೆ. ಆದ್ರೆ ಸೀತಾರತ್ನ ಯಾರಿಂದ ನಮ್ಮ ಅಡಿಗೆಗೆ ಕೆಟ್ಟ ಹೆಸರು ಬಂತು ಅಂತ ಕೇಳಿದಾಗ ಯಾಕೋ ಯೋಚನೆ ಮಾಡ್ತಿದ್ದೆ. ಇದೆಲ್ಲ ನೋಡ್ತಿದ್ರೆ ನಿನ್ಗೆ ನಮ್ಮ ಅಡಿಗೆಯಲ್ಲಿ ಯಾರು ವಿಷ ಹಾಕಿದ್ರು ಅಂತ ಗೊತ್ತು ಅಂತ ಅನ್ನಿಸ್ತಾ ಇದೆ. ಆದ್ರೆ ನೀನ್ ಈ ವಿಷಯನ ಯಾರಿಗೂ ಗೊತ್ತಾಗ್ದಿರ ಹಾಗೆ ಮುಚ್ಚಿಡ್ತಿದ್ಯಲ್ಲ. ಕೇಳ್ತಾ ಇರೋದು ನಿನ್ನೆ ಚೈತ್ರ, ನಿಜ ಹೇಳು, ಯಾರು ಸೀತಾರತ್ನ ಮೇಲೆ ಬೇಕಂತ ಈ ಕೆಲಸ ಮಾಡಿದ್ದು? ನಮ್ಗೆ ಕೆಟ್ಟ ಹೆಸರು ಬರೋ ತರ ಮಾಡಿದ್ಯಾರು? ಅಜ್ಜಿ, ಫುಡ್ ಪಾಯ್ಸನ್ ಮಾಡಿದ್ಯಾರು ಅಂತ ನನಗೆ ಗೊತ್ತು. ಮತ್ಯಾಕೆ ಈ ವಿಷಯ ಯಾರಿಗೂ ಹೇಳ್ದೆ ಒದ್ದಾಡ್ತಿದ್ಯಾ? ಅವ್ರ ಹೆಸರು ಹೇಳಿದ್ರೆ ವಿರಾಜ್ ಅವ್ರ ಫ್ಯಾಮಿಲಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಹೇಳ್ತಿಲ್ಲ. ಅಂದ್ರೆ ವಿರಾಜ್ ಅವ್ರ ಫ್ಯಾಮಿಲಿಯವರೇ ಹೀಗೆಲ್ಲ ಮಾಡಿದ್ರು ಅಂತ ಹೇಳ್ತಿದ್ಯಾ? ಹೌದು. ಅಂದ್ರೆ ಹೆತ್ತ ತಾಯಿಗಿಂತ ವಿರಾಜ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಇಲ್ಲ ಅಜ್ಜಿ, ನನಗೆ ಹೆತ್ತ ತಾಯಿ ಎಲ್ರಿಗಿಂತ ಹೆಚ್ಚು, ಅದಾದ್ಮೇಲೆ ಮಿಕ್ಕಿದವರೆಲ್ರು. ಮತ್ತೆ ಹೆತ್ತ ತಾಯಿಗೆ ಉಪಯೋಗ ಆಗೋ ವಿಷಯನ ಯಾಕೆ ಮುಚ್ಚಿಡ್ತಿದ್ಯಾ? ಮುಚ್ಚಿಡೋದಲ್ಲ ಅಜ್ಜಿ,
ಅದು ವಿರಾಜ್ ಅವ್ರ ಗೌರವಕ್ಕೆ ಸಂಬಂಧಪಟ್ಟಿದ್ದು. ಅದ್ರಲ್ಲೂ ಅಮ್ಮನ ಹೊರಗೆ ಕರ್ಕೊಂಡು ಬರೋದಕ್ಕೆ ಯಾರು ಬರ್ದೇ ಹೋದ್ರು ವಿರಾಜ್ ಧೈರ್ಯ ಮಾಡಿ ಸಂಬಂಧ ಬೆಳಿಬೋದು ಅಂತ ನನ್ಗನ್ನಿಸ್ತಾ ಇದೆ. ಚಿಚ್ಚಿ, ಅಜ್ಜಿ, ಆ ವಿರಾಜ್ ಅಂದ್ರೆ ನನ್ಗಿಷ್ಟ ಇಲ್ಲ. ಏನೋ ಅವಶ್ಯಕತೆ ಇದೆ ಅಂತ ಮಾತಾಡ್ತಿದ್ದೀನಿ ಅಷ್ಟೇ. ಇಲ್ಲ ಅಂದ್ರೆ ಇಬ್ಬರಿಗೂ 1 ನಿಮಿಷ ಕೂಡ ಸೆಟ್ ಆಗಲ್ಲ. ಒಬ್ರಿಗೊಬ್ರು ಆಗದೆ ಇರೋರೆ ಆಮೇಲೆ ಪ್ರೀತಿಗೆ ಬೀಳೋದು. ಈ ತರ ಎಷ್ಟ್ ಜನ ನೋಡಿಲ್ಲ. ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ. ಅಜ್ಜಿ, ಆ ವಿರಾಜ್ ಜೊತೆ ನಾನು ಪ್ರೀತಿಲ್ ಬೀಳ್ತೀನಾ?